ಹತ್ತು ಕೊಯ್ದು ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ನಡೆದಿದೆ. ಮಾಲ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಬಳಿ ಹತ್ಯೆ ಮಾಡಲಾಗಿದ್ದು ಬೈಕ್ನಲ್ಲಿ ಬಂದ ಯುವಕರಿಂದ ಕೊಲೆ ನಡೆಸಲಾಗಿದೆ. ಸ್ಥಳಕ್ಕೆ ಉತ್ತರ ವಿಭಾಗದ ಡಿಸಿಪಿ ನ್ಯಾಮೇಗೌಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬನಶಂಕರಿಯ ನರಗುಂದ ಕಾಲೇಜಿನಲ್ಲಿ ಬಿ ಫಾರ್ಮಸಿ ಓದುತ್ತಿದ್ದಂತಹ ವಿದ್ಯಾರ್ಥಿನಿಯಾಗಿದ್ದು ಇವತ್ತು ಮಧ್ಯಾಹ್ನ ಶವ ಸಿಕ್ಕಿದ್ದು ತನಿಖೆ ನಡೆಸಲಾಗುತ್ತಿದೆ ಅಂತ ನ್ಯಾಮೇಗೌಡರು ತಿಳಿಸಿದರು. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಸರ್ಕಾರಿ ಜಾಗಗಳಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಮಾಡಲಾಗಿದೆ. ಸರ್ಕಾರಿ ಸ್ವತ್ತುಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸಲಾಗಿದೆ. ಆರ್ಎಸ್ಎಸ್ ಹೆಸರನ್ನ ಉಲ್ಲೇಖಿಸದೆ ನಿಯಮ ಜಾರಿಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಮೂಲಕ ಹೊಸ ನಿಯಮ ಜಾರಿಯನ್ನ ತರಲು ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ. ಎಲ್ಲಾ ಖಾಸಗಿ ಸಂಘ ಸಂಸ್ಥೆಗಳಿಗೆ ಈ ನಿಯಮ ಅನ್ವಯ ಆಗಲಿದ್ದು ಈ ಮೂಲಕ ಆರ್ಎಸ್ಎಸ್ ಹೆಸರನ್ನ ಬಳಸದೆ ಪರೋಕ್ಷವಾಗಿಯೇ ಅಂಕುಶ ಹಾಕುವ ಪ್ರಯತ್ನ ಮಾಡಲಾಗಿದೆ. ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಮುಂದಾಗಿದೆ. ಇವತ್ತು ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳು ಸಭೆ ಮಾಡೋಕೆ ಪೂರ್ವ ಅನುಮತಿ ಕಡ್ಡಾಯವಾಗಿದೆ. ಅನುಮತಿ ಪಡೆದು ಕಾರ್ಯಕ್ರಮ ನಡೆಸೋಕೆ ಅವಕಾಶವನ್ನು ನೀಡಲಾಗಿದೆ. ಅವಕಾಶ ಇಲ್ಲದೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಹೀಗಾಗಿ ದೇವಸ್ಥಾನ, ಶಾಲಾ, ಕಾಲೇಜು, ಆಟದ ಮೈದಾನ, ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೂ ಮುನ್ನ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ರು. ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಇಟ್ ಮೇ ಬಿ ಇನ್ಸ್ಟಿಟ್ಯೂಷನ್, ಇಟ್ ಮೇ ಬಿ ಗವರ್ಮೆಂಟ್, ಇಟ್ ಮೇ ಬಿ other agencies. ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಯಾಬಿನೆಟ್ನಲ್ಲಿ ನಾನು ಸಲಹೆಯನ್ನ ಕೊಟ್ಟಿದ್ದೆ, ಅದರ ಬಗ್ಗೆ ಚರ್ಚೆ ಆಗಿದೆ. ಸಾರ್ವಜನಿಕ ಜಾಗಗಳಲ್ಲಿ ಹೊಸ ನಿಯಮ ತರುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ಇನ್ನು 2-3 ದಿನಗಳಲ್ಲಿ ಹೊಸ ಆದೇಶ ತರ್ತೇವೆ. ಸಾರ್ವಜನಿಕ ಸ್ಥಳ, ರಸ್ತೆ ಆಗಿರಬಹುದು, ಮನಸ್ಸಿಗೆ ಬಂದಂತೆ ಕಾರ್ಯಕ್ರಮ ಮಾಡಬಾರದು. ಈ ಬಗ್ಗೆ ಹೊಸ ನಿಯಮ ತರಲು ತೀರ್ಮಾನಿಸಿದ್ದೇವೆ ಅಂತ ಅಂದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಈಶ್ವರ ಖಂಡ್ರೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆ ಕಡೆ ಇತಿಹಾಸನೂ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ, ಆ್ಯಕ್ಟ್ಸ್ ಇದೆ, ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ. ಹೊಸದು ಏನು ನಾವು ಮಾಡ್ತಾ ಇಲ್ಲ. ಇವಾಗ ಇವರು ಕೋರ್ಟಿಗೆ ಹೋಗ್ತಾರಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ? ನಾವೇನು BJPಗೆ ಬ್ಯಾನ್ ಮಾಡ್ತಾ ಇದ್ದೀವಾ, RSSಗೆ ಬ್ಯಾನ್ ಮಾಡ್ತಾ ಇದ್ದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದ್ದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಸ್ಪೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಹೇಳ್ತಾ ಇರೋದು. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ, ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಮತ್ತು ಇವರು RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಆರ್ಎಸ್ಎಸ್ ಚಟುವಟಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಡೆಯದಂತೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿರೋದು ಸರಿಯಿದೆ. ಇಡೀ ದೇಶಕ್ಕೆ ಒಂದು ಕಾನೂನಾದ್ರೆ ಆರ್ಎಸ್ಎಸ್ಗೆ ಒಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಈ ದೃಷ್ಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಸರಿಯಿದೆ ಅಂತ ಹೇಳಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. RSS ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡೋಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡೋಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ? ಇಡೀ ದೇಶಕ್ಕೊಂದು ಕಾನೂನು, RSS ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಮತ್ತು RSS ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ, ಅದು ಒಂದು ರಾಜಕೀಯ ಸಂಸ್ಥೆ. ಈಗ ಇನ್ನು
ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹೇರೋ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಜಗದೀಶ್ ಶೆಟ್ಟರ್ ಮಾಡಿರುವಂತಹ ಆದೇಶ ಸರ್ಕಾರಿ ಶಾಲೆಗಳಿಗೆ ಮಾತ್ರ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿಚಾರವನ್ನ ಹಿಡ್ಕೊಂಡು 30,000 ಉದ್ಯೋಗವನ್ನ ಹಾಳು ಮಾಡಿದ್ರು. ಗೂಗಲ್ ಎಐ ಆಂಧ್ರ ಪ್ರದೇಶಕ್ಕೆ ಹೋಗುವಂತಾಗಿದೆ. ಆರ್ಎಸ್ಎಸ್ ಬಗ್ಗೆ ಬಿಡಿ, ಅಭಿವೃದ್ಧಿ ಬಗ್ಗೆ ಮಾತನಾಡಿ ಎಂದ್ರು. ಇನ್ನು ಇದೇ ವಿಚಾರವಾಗಿ ಅರವಿಂದ್ ಬೆಲ್ಲದ್, ಕೋಟಾ ಶ್ರೀನಿವಾಸ ಪೂಜಾರಿ, ಎಂಎಲ್ಸಿ ವಿಶ್ವನಾಥ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ, ಪಕ್ಕ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಆರ್ ಎಸ್ ಎಸ್ ಅಂತ ಇನ್ನೆರಡು ವರ್ಷ ಇಲ್ಲ, ನೀವು ನಿಮ್ಮ ಯೋಗ್ಯತೆಗೆ ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. ಡಿ ಕೆ ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. ಬಡವರ ಕಲ್ಯಾಣ ಯೋಜನೆಯಲ್ಲಿ ಹೆಸರನ್ನು ಘೋಷಣೆ ಬಿಟ್ಟರೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡದೇ ಇದ್ದರೆ ಬಡವರಿಗೆ ತೊಂದರೆ ಆಗುತ್ತೆ. ಸಾರ್ವತ್ರಿಕವಾಗಿ ಪ್ರತಿಭಟನೆ ಮಾಡಿ ಸರ್ಕಾರದ ಎದುರು ಸಡ್ಡು ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುವ ಮುಂಚೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ನೀವು. ಅದನ್ನು ಬಿಟ್ಟು ನಾನು RSSನ್ನು ಬಂದ್ ಮಾಡ್ತೇನೆ, RSSನ್ನು ದಿಗ್ಬಂಧನ ಮಾಡ್ತೇವೆ, RSSನ್ನು ನಿಯಂತ್ರಣ ಮಾಡಿಸ್ತೇವೆ ಅನ್ನುವಂಥ ನಿಮ್ಮ ಮಾತುಗಳಿಗೆ ಮೌಲ್ಯಗಳು ಬರೋದಿಲ್ಲ. ನೀವು ಮೊದಲು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನ ನಾನು ಆಗ್ರಹಪಡಿಸ್ತಿರುವಂಥದ್ದು, ಮೊದಲು ನೀವು ಆ ಗ್ರಂಥಪಾಲಕರ ಸಮಸ್ಯೆಗಳಿದೆ. ನಮ್ಮ ಸರ್ಕಾರ ಹಿಂದೆ 12,000 ರೂಪಾಯಿ ಮಾಡಿತ್ತು, ಅದನ್ನು ನೀವು 19,000 ರೂಪಾಯಿ ಮಾಡಬೇಕಂತ ಏನು ಹೇಳಿದ್ರಿ. ಇವತ್ತಿನವರೆಗೆ ಕೂಡ ಕೆಲವು ಜಿಲ್ಲೆಗಳು ಅನುಷ್ಠಾನ ಆಗಿಲ್ಲ. ಆ ಗ್ರಂಥಪಾಲಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ವ್ಯಕ್ತಿಗತವಾಗಿ ದೂರುಗಳಲ್ಲ, ಇದು ವಿಷಯದ ಮೇಲೆ ದೂರು. ಈ ಪ್ರಿಯಾಂಕನ್ಗೆ ಬೇರೆ ವಿಚಾರ ಯಾಕ್ರಿ ಬೇಕು? ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ? ಅಲ್ಲೇನು ನಡೀತಾ ಇಲ್ವಾ? ಇವ್ರನ್ನ ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡಬೇಕು. ಹೋಲಿ RSSಯಿಂದ ಏನು ಅನಾಹುತ ಆಗಿದೆ ಹೇಳಪ್ಪ. RSSಯಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಸುಮ್ಮನೆ RSS ಬೇಡ, ಸಾವರ್ಕರ್ ಬೇಡ, ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿ 10 ವರ್ಷ ಕಾಲಾಪಾನಿಲಿದ್ರಲ್ಲಿ ಸಾವರ್ಕರು. ನೀನು ಇರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದು. ಏನ್ರಿ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದು ಒಬ್ಬ ಲೀಡರ್ರೆ. ಬೀದರ್ನಲ್ಲಿ ಐ ಲವ್ RSS ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ನಗರದ ಹನುಮಾನ್ ಮಂದಿರದ ಬಳಿ ಬಿಜೆಪಿ ಮತ್ತು RSS ಕಾರ್ಯಕರ್ತರಿಂದ ಪೋಸ್ಟರ್ ರಿಲೀಸ್ ಮಾಡಲಾಯಿತು. ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು RSS ಅನ್ನ ಪ್ರೀತಿಸುತ್ತಾರೆ ಎಂಬ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರವನ್ನು ಕೂಗಲಾಯಿತು. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಆರೋಪಿ ದಿನೇಶ್ ನರೋಣಿಯನ್ನ ಬಂಧಿಸಲಾಗಿದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತೀಯಾ ಅಂತ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ನಿಂದಿಸಿದ್ರು. ಈ ಬಗ್ಗೆ ಪೊಲೀಸರಿಗೆ ಪ್ರಿಯಾಂಕ್ ಖರ್ಗೆ ದೂರು ನೀಡಿದ್ರು. ಸದ್ಯ ದೂರಿನ ಬೆನ್ನಲ್ಲೇ ಬೆಂಗಳೂರು, ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರಬೇಕು, ಅವರಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಆಡಳಿತ ಕೊಡೋಕೆ ಸಾಧ್ಯವಾಗುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ, ಹೈಕಮಾಂಡ್ನವರು ನವೆಂಬರ್ ಆದ ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ, ಹೀಗಾಗಿ ಇವರೆಲ್ಲ ಯಾವ ಕ್ರಾಂತಿ ಬಗ್ಗೆ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆ ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರೂ ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನಗಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ. ಇನ್ನು 3 ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿಯಾಗಲಿದೆ, ನಾನು ಹೇಳ್ತಾ ಇದ್ದೇನೆ, ಬರೆದಿಟ್ಟುಕೊಳ್ಳಿ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭವಿಷ್ಯ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಬಿಜೆಪಿಯಲ್ಲಿ ಆರ್ ಅಶೋಕ್ರಿಂದ ಹಿಡಿದು ಬಹಳಷ್ಟು ಜನರಿಗೆ ಯಡಿಯೂರಪ್ಪ ಕುಟುಂಬವನ್ನ ತೆಗೆಯಬೇಕು ಎಂಬ ಮನೋಭಾವ ಇದೆ, ಹೀಗಾಗಿ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗೇ ಆಗುತ್ತೆ ಎಂದಿದ್ದಾರೆ. ನಮ್ಮ ಬಿಜೆಪಿಯಲ್ಲೂ ಯಡಿಯೂರಪ್ಪ ಮಕ್ಕಳ ಕುಟುಂಬವನ್ನ ಅವ್ರಿಗೆ ತೆಗಿಬೇಕನ್ನೋದು ಬಿಜೆಪಿಯ ಬಹಳಷ್ಟು ಜನರಲ್ಲಿದೆ. ಆರ್ ಅಶೋಕ್ನಿಂದ ಹಿಡಿದು ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಯತ್ನಾಳಿಂದ ಹಿಡಿದು ಇಡೀ ರಾಜ್ಯದ ಅವರ ಬಿಜೆಪಿಯವರು
ಇವತ್ತು ವಿಜೇಂದ್ರನಿಗೆ ಅಧ್ಯಕ್ಷ ಮಾಡಬಾರ್ದು ಅನ್ನೋದು ಭಾಳ ಜನರಲ್ಲಿ ಇದರಲ್ಲಿದ್ದಾರೆ. ಹಂಗಾಗಿ ಅವರಲ್ಲೂ ಇವತ್ತು ಕ್ರಾಂತಿ ಆಗೇ ಆಗುತ್ತೆ. ಹಂಗಾಗಿ ನಮ್ಮ ಕ್ರಾಂತಿ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ, ಅವ್ರ ಕ್ರಾಂತಿ ಮಾಡ್ಕೊಳ್ಳೋದು, ಅವ್ರ ಕ್ರಾಂತಿ ಉಳಿಸ್ಕೊಳ್ಳೋದು. ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಡಳಿತ ಸುಧಾರಣೆ ಆಯೋಗದ 9ನೇ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಅವರು, ಇಂದು ಆಯೋಗದ 9ನೇ ವರದಿಯನ್ನು ಸಿಎಂಗೆ ಸಲ್ಲಿಸಿದ್ದೇವೆ. 6,404 ಶಿಫಾರಸನ್ನ ನಾವು ವರದಿಯಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ 2,322 ಶಿಫಾರಸನ್ನ ಸರ್ಕಾರ ಅನುಷ್ಠಾನ ಮಾಡಿದೆ. ಇನ್ನೂ 7 ಬೋರ್ಡ್ ಕಾರ್ಪೊರೇಷನ್ ಮುಚ್ಚಬೇಕು, 9 ಬೋರ್ಡ್ ಕಾರ್ಪೊರೇಷನ್ ವಿಲೀನವಾಗಬೇಕು ಅಂತ ವರದಿಯಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ಡಿಸಿಎಂ ಹುದ್ದೆ ಆಫರ್ ಬಗ್ಗೆ ಡಿಕೆಶಿ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈಗ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳದಂತಹ ಸತ್ಯವನ್ನ ಡಿಕೆಶಿ ಈಗ ಹೇಳ್ತಿದ್ದಾರೆ ಅಂದ್ರೆ ಇದು ಕಾಂಗ್ರೆಸ್ ನಾಯಕರನ್ನ ಬೆದರಿಸಲು ಇರಬೇಕು. ಡಿಕೆಶಿ ಯಾವುದನ್ನು ಕೂಡ ಅರ್ಥ ಇಲ್ಲದೆ ಮಾತನಾಡಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕತ್ವಕ್ಕೆ ಮೆಸೇಜ್ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಮನಸ್ಸಿನ ಭಾವನೆಯನ್ನ ಹೇಳಿದ್ದಾರೆ. ಅವರಿಗೆ ಆಫರ್ ಬಂದಿದೆ, ಆದ್ರೆ ಅವರು ರೇಸ್ನಲ್ಲಿ ಇದ್ದಾರೆ ಎಂದೇ ಅರ್ಥ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಯತ್ನಾಳ್, ಡಿಸಿಎಂ ಡಿಕೆಶಿಗೆ ಆಫರ್ ಅಲ್ಲ, ಅವರೇ ವರಿಷ್ಠರ ಭೇಟಿಗೆ ಹೋಗಿದ್ರು. ಅಲ್ಲಿ ವರಿಷ್ಠರು ಇಂಟೆಲಿಜೆನ್ಸಿ ರಿಪೋರ್ಟ್ ಮೇಲೆ ಡಿಕೆಶಿ ಮಾತಿಗೆ ಒಪ್ಪಿಲ್ಲ. ಡಿಕೆಶಿ ಜೊತೆ 10ರಿಂದ 12 ಶಾಸಕರಷ್ಟೇ ಬರೋದು ಅಂತ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಮಂದಗತಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಅಕ್ಟೋಬರ್ 24ರಿಂದ 27ರವರೆಗೂ ವಿಸ್ತರಿಸುವಂತಹ ಸಾಧ್ಯತೆ ಇದ್ದು, ಗಣತಿ ಮತ್ತಷ್ಟು ಬಲಪಡಿಸೋಕೆ ಸಂಜೆ ವೇಳೆಯಲ್ಲಿ ಸಮೀಕ್ಷೆ ನಡೆಸೋಕೆ ಸೂಚನೆ ನೀಡಲಾಗಿದೆ. ಸಮೀಕ್ಷಾದಾರರಿಗೆ ಅರಿಶಿನ ಕುಂಕುಮ ನೀಡಲಾಗಿದೆ. ನಂದಿನಿ ಲೇಔಟ್ನಲ್ಲಿ ಸಮೀಕ್ಷೆ ನಡೆಸುವ ವೇಳೆ ಶಿಕ್ಷಕಿಗೆ ಅರಿಶಿನ ಕುಂಕುಮದ ಬಾಗಿನ ಕೊಟ್ಟು ಮನೆಯವರು ಸತ್ಕರಿಸಿದ್ದಾರೆ. ಜಾತಿ ಜನಗಣತಿಗೆ ಸಹಕರಿಸುವಂತೆ ಸರ್ಕಾರ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಸಮೀಕ್ಷೆ ಸಹಕಾರ ನೀಡುವಂತೆ ಕಲಾವಿದರಿಗೆ ಫಿಲ್ಮ್ ಚೇಂಬರ್ ಮನವಿಯನ್ನ ಮಾಡಿಕೊಂಡಿದೆ. ಇಂದು ಫಿಲ್ಮ್ ಚೇಂಬರ್ನಿಂದ ಸುದ್ದಿಗೋಷ್ಠಿ ನಡೆಸಿದ್ದು, ಈ ವೇಳೆ ಮಾತನಾಡಿದ ನಟಿ ಜಯಮಾಲಾ, ಸಮೀಕ್ಷೆಗೆ ಸಹಕರಿಸುವುದು ನಮ್ಮೆಲ್ಲರ ಧರ್ಮ ಅಂತ ಹೇಳಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಟ ಶಿವರಾಜ್ ಕುಮಾರ್ ಭಾಗಿಯಾಗಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇರುವಂತಹ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಪಾಲಿಕೆ ಸಿಬ್ಬಂದಿಗಳು ಸರ್ವೆ ಮಾಡಿದ್ರು. ಉತ್ತರ ನಗರ ಪಾಲಿಕೆ ಆಯುಕ್ತ ಪೊಮ್ಮಲು ಸುನೀಲ್ ಕುಮಾರ್ ಅವರಿಂದ ಸರ್ವೆ ಮಾಡಲಾಗಿದೆ. ಗಣತಿದಾರರ ಪ್ರಶ್ನೆಗೆ ಶಿವಣ್ಣ ಮಾಹಿತಿಯನ್ನು ನೀಡಿ ಸಮೀಕ್ಷೆಗೆ ಸಹಕರಿಸಿದ್ದಾರೆ. ಶಿವಣ್ಣ ಪತ್ನಿ ಗೀತಾ, ಶಿವರಾಜ್ ಕುಮಾರ್ ಮತ್ತು ಇಬ್ಬರು ಪುತ್ರಿಯರ ಮಾಹಿತಿಯನ್ನು ಸಲ್ಲಿಸಲಾಗಿದೆ. ಕಲಬುರಗಿಯ ಆಳಂದದಲ್ಲಿ ವೋಟ್ ಚೋರಿ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇನ್ನು ಇದರ ವಿಚಾರವಾಗಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ರೋಜಾ ಬಡಾವಣೆಯಲ್ಲಿ ಅಶ್ಫಾಕ್ ಎನ್ನುವರ ನಿವಾಸದ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ದಾಳಿಯ ವೇಳೆಯಲ್ಲಿ ರಾಶಿ ವೋಟರ್ ಐಡಿ ಪತ್ತೆಯಾಗಿದೆ. ಸದ್ಯ ದುಬೈನಲ್ಲಿರುವಂತಹ ಅಶ್ಫಾಕ್ ಮನೆಯಲ್ಲಿದ್ದಂತಹ 15 ಮೊಬೈಲ್, 7 ಲ್ಯಾಪ್ಟಾಪ್ ಜಪ್ತಿ ಮಾಡಲಾಗಿದೆ. ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ಬಗ್ಗೆ ತಂದೆ ಮುನಿರೆಡ್ಡಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಹೊಸ ಕ್ಲಿನಿಕ್ ಓಪನ್ ಮಾಡುವ ವಿಚಾರಕ್ಕೆ ಕೃತಿಕಾ ಮತ್ತು ಮಹೇಂದ್ರ ನಡುವೆ ಜಗಳ ಶುರುವಾಗಿತ್ತು. ಹೀಗಾಗಿ ನಾನೇ ಇಬ್ಬರಿಗೂ ಕೂಡ ಒಂದು ಕ್ಲಿನಿಕ್ ಓಪನ್ ಮಾಡಿಕೊಡೋಣ ಅಂತ ಇದೆ. ಆದರೆ ಹೊಸ ಕ್ಲಿನಿಕ್ ತೆರೆಯಲು ಮಹೇಂದ್ರ ಆಸಕ್ತಿಯನ್ನ ತೋರಿಸಿರಲಿಲ್ಲ. ಬದಲಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದ್ದ. ಇತ್ತ ಕೃತಿಕಾಗೂ ಅನಾರೋಗ್ಯವಾಗಿದ್ದು, ಬಳಿಕ ಕೃತಿಕಾಗೆ ಅನಸ್ತೇಶಿಯಾ ಕೊಟ್ಟು ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೃತಿಕಾ ಅಕ್ಕ ನಿಖಿತಾ ರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ಭಾರಿ ಅಕ್ರಮ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ದೇವಾಲಯಕ್ಕೆ ಬರುವಂತಹ ಆದಾಯಕ್ಕೆ ಕನ್ನ ಹಾಕಲಾಗ್ತಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಕೋಟಿ ವೆಚ್ಚದ ಬಂಗಾರ, ಬೆಳ್ಳಿ ಆಭರಣಗಳು ಅರ್ಚಕರ ಪಾಲಾಗ್ತಿದೆ ಅಂತ ಆರೋಪ ಕೇಳಿಬರ್ತಾ ಇದ್ದು, 3 ಅರ್ಚಕರಿಗೆ ಇಒ ಹನುಮಂತಪ್ಪ ನೋಟಿಸ್ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ದಲಿತರ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದಲಿತರ ಮನೆಗೆ ಬೆಂಕಿ ಹಚ್ಚಿದ್ದು ಸವರ್ಣೀಯರಲ್ಲ, ಪರಿಶಿಷ್ಟ ಪಂಗಡದವರೇ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ವೈಯಕ್ತಿಕ ದ್ವೇಷದಿಂದ ಗಲಾಟೆಯಾಗಿದ್ದು, ಈ ಬಗ್ಗೆ ಕುಟುಂಬಸ್ಥರೇ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಬೆಂಕಿ ಹಚ್ಚಿದ ಹನುಮಂತಪ್ಪನನ್ನ ಬಂಧಿಸಿ ಮೌನೇಶ ಕುಟುಂಬಸ್ಥರು ಬಂಧಿಸೋದಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಕೊಪ್ಪಳ ಮಾಜಿ ನಗರಸಭೆ ಸದಸ್ಯೆ ಬಂಧನ ಮಾಡಲಾಗಿದೆ. ಕೋರ್ಟ್ನಲ್ಲಿ ಕೆಲಸ ಕೊಡಿಸೋದಾಗಿ 90 ಲಕ್ಷ ಹಣ ಪಡೆದು ವಂಚಿಸಲಾಗಿದೆ ಅಂತ ವಿಜಯ ಹಿರೇಮಠ ಎನ್ನುವವರನ್ನ ಬಂಧಿಸಲಾಗಿದೆ. ದೀಪಾವಳಿ ಹಬ್ಬಕ್ಕೆ ರಜೆಗೆ ಊರಿಗೆ ಹೋಗುವವರಿಗೆ ಶಾಕ್ ಎದುರಾಗಿದೆ. ಖಾಸಗಿ ಬಸ್ ದರ ಏರಿಕೆಯ ಹಾವಳಿ ಜೋರಾಗ್ತಾ ಇದೆ. ಬೇಕಾಬಿಟ್ಟಿಯಾಗಿ 1, 2, 3, 3 ಟಿಕೆಟ್ ದರ ಏರಿಸ್ತಾ ಇದ್ದು, ಪ್ರಯಾಣಿಕರು ದರ ನೋಡಿ ಗಾಬರಿಗೊಂಡಿದ್ದಾರೆ. ಈಗಾಗಲೇ ಖಾಸಗಿ ಬಸ್ಗಳಿಂದ ಪ್ರಯಾಣಿಕರ ಸುಲಿಗೆ ಹಿನ್ನೆಲೆ ಆರ್ಟಿಒ ನೋಟಿಸ್ ನೀಡಿತ್ತು. ಆದರೂ ಕೂಡ ಪ್ರಯಾಣಿಕರಿಂದ ಸುಲಿಗೆಗೆ ಖಾಸಗಿ ಬಸ್ ಮಾಲೀಕರು ಮುಂದಾಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ.
ಜ್ಯುವೆಲರಿ ಮಳಿಗೆ ಸಿಬ್ಬಂದಿಯಿಂದಲೇ ಕೋಟಿ ಕೋಟಿ ಚಿನ್ನ ಕಳವು ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ನಡೆದಿದೆ. ಪಿಬಿಬಿ ಜ್ಯುವೆಲರಿ ಮಳಿಗೆಯಲ್ಲಿ ರಾಜಸ್ಥಾನ ಮೂಲದ ಯಶ್ ಎಂಬಾತ ಕೆಲಸ ಮಾಡ್ತಾ ಇದ್ದ. ಆದರೆ ನಿನ್ನೆ ಮಧ್ಯಾಹ್ನ 1 ಕೆಜಿ 93 ಗ್ರಾಂ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾನೆ. ಸದ್ಯ ಜ್ಯುವೆಲರಿ ಮಾಲೀಕ ನಿತೀಶ್ ಕುಮಾರ್ ದೂರು ನೀಡಿದ್ದು ಆರೋಪಿಗಾಗಿ ಹುಡುಕಾಟ ಶುರು ಮಾಡಲಾಗಿದೆ. ರಾಯಚೂರಿನ ಸಿಂಧನೂರಿನ ಜವಳಗೇರೆ ಗ್ರಾಮಕ್ಕೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನಾ ಘಟಕ ಹಾಗೆಯೇ ರೈತರ ತರಬೇತಿ ಕೇಂದ್ರ ಮತ್ತು ಕಾಮನ್ ಫೆಸಿಲಿಟಿ ಸೆಂಟರ್ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಘಟಕಗಳ ಉತ್ಪಾದನಾ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಿದರು. ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ 3ನೇ ಮತ್ತು ಅಂತಿಮ ಪಟ್ಟಿಯಲ್ಲಿನ 18 ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಈ ಮೂಲಕ ಎನ್ಡಿಎ ಮೈತ್ರಿಕೂಟದ ಒಪ್ಪಂದದಂತೆ ತನಗೆ ಹಂಚಿಕೆಯಾದಂತಹ 101 ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ. ಈ ಪಟ್ಟಿಯಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧ ಸತೀಶ್ ಕುಮಾರ್ ಯಾದವ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಗುಜರಾತ್ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು, ಇಂದು ಗುಜರಾತ್ನ ಎಲ್ಲಾ ಸಚಿವರು ರಾಜೀನಾಮೆ ನೀಡಿದ್ದಾರೆ. ಸಿಎಂ ಭೂಪೇಂದ್ರ ಪಟೇಲ್ ಹೊರತುಪಡಿಸಿ ಉಳಿದ ಎಲ್ಲಾ ಸಚಿವರು ರಾಜೀನಾಮೆ ನೀಡಿದ್ದಾರೆ. ಇನ್ನು ಸಚಿವರ ರಾಜೀನಾಮೆಯನ್ನು ಗುಜರಾತ್ ಸಿಎಂ ಅಂಗೀಕರಿಸಿದ್ದು, ನಾಳೆ ಸಚಿವ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. ನಟ ರಿಷಬ್ ಶೆಟ್ಟಿ ಮೈಸೂರಿಗೆ ಆಗಮಿಸಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಕೊಂಡರು. ದರ್ಶನದ ಬಳಿಕ ಮಾತನಾಡಿದ ಅವರು, ಕಾಂತಾರ ಚಾಪ್ಟರ್ 1 ಯಶಸ್ವಿಯಾಗಿದೆ. ಸಿನಿಮಾದ ಯಶಸ್ಸು ಮೊದಲು ಕನ್ನಡಿಗರಿಗೆ ಸಲ್ಲಬೇಕು. ಚಾಮುಂಡಿ ದೈವದ ಆಶೀರ್ವಾದದಿಂದ ಸಿನಿಮಾ ಒಳ್ಳೆ ರೀತಿಯಾಗಿದೆ. ನನಗೂ ದೈವಕ್ಕೂ ಒಂದು ಸಂಬಂಧ ಇದೆ. ಮುಂದೆ ಜೈ ಹನುಮಾನ್ ಎಂಬ ಚಿತ್ರ ಮಾಡ್ತಿದ್ದೀನಿ ಅಂತಂದ್ರು. ಇನ್ನು ಇದಾದ ಬಳಿಕ ನಟ ರಿಷಬ್ ಶೆಟ್ಟಿ ನಂಜನಗೂಡಿಗೂ ಭೇಟಿ ನೀಡಿ ಶ್ರೀಕಂಠೇಶ್ವರನ ದರ್ಶನ ಪಡ್ಕೊಂಡಿದ್ದಾರೆ. ಈ ವೇಳೆ ರಿಷಬ್ ಶೆಟ್ಟಿ ನೋಡೋಕೆ ಅಭಿಮಾನಿಗಳು ಸಂಭ್ರಮಿಸಿದ್ರು. ಅಭಿಮಾನಿಗಳಿಗೆ ರಿಷಬ್ ನಮಸ್ಕರಿಸಿದ್ದಾರೆ. ಇಂದು ಹಾಸನಾಂಬೆಯ ದರ್ಶನೋತ್ಸವದ 7ನೇ ದಿನದ ಹಿನ್ನೆಲೆ ಧರ್ಮ ದರ್ಶನ ಮತ್ತು ಟಿಕೆಟ್ ಸಾಲುಗಳು ಭರ್ತಿಯಾಗಿದ್ದು, ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಆಂಧ್ರಪ್ರದೇಶದ ಶ್ರೀಶೈಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶ್ರೀಶೈಲದ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ಬಳಿಕ ಆಂಧ್ರಪ್ರದೇಶದಲ್ಲಿ ಸುಮಾರು 13,430 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಮೋದಿ ಚಾಲನೆ ನೀಡಿದರು. ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ ರಾಮಯ್ಯ ಅನ್ವಯಿಕ ವಿವಿಯಲ್ಲಿ ಪ್ರವೃತ್ತಿ ಟೆಕ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. 3 ದಿನಗಳ ಉತ್ಸವದಲ್ಲಿ ಬೆಂಗಳೂರಿನ ವಿವಿಧ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. 25ಕ್ಕಿಂತಲೂ ಹೆಚ್ಚಿನ ಸ್ಪರ್ಧೆಗಳು ನಡೆದವು. ರಂಗದೊರೆ ಸ್ಮಾರಕ ಆಸ್ಪತ್ರೆಯ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ವಿನೋದ್ ಹಂಪಾಪುರ ಮತ್ತು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಜಂಟಿ ನಿರ್ದೇಶಕ ಕೆ ದೇವರಾಜ್ ಚಾಲನೆಯನ್ನು ನೀಡಿದ್ರು. ಕೆ ದೇವರಾಜ್ ಮಾತನಾಡಿದ್ದು, ವಿದ್ಯಾರ್ಥಿಗಳು ಪ್ರವೃತ್ತಿ ಟೆಕ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸದುಪಯೋಗ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು. ಹಾಗೆ ರಾಮಯ್ಯ ಅನ್ವಯಿಕ ವಿವಿಯ ಕಾರ್ಯಕ್ರಮವನ್ನು ಶ್ಲಾಘಿಸಿದ್ರು. Has been devised as a competition and they have invited participants from across various universities from Karnataka and even outside Karnataka. I see it more not as a competition but as a platform for generating various ideas, taking these ideas to kind of fruition. If you see some of the ideas here generated can become some kind of services or platforms, solutions for simple and basic problems.